ದೇಶದ್ರೋಹಿ ಆಗೋಕ್ಕೆ ಒಂದು ಶಾರ್ಟ್ಕಟ್ ಇದೆ. ಈ ವಿಡಿಯೋನ ಫುಲ್ ನೋಡಿ. ನಮ್ಮ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾರೆ. ಅದನ್ನು ಪ್ಯೂರಿಫೈ ಮಾಡಿದ ನಂತರ ಪೆಟ್ರೋಲ್, ಡೀಸೆಲ್ ಆಗಿ ಸೇಲ್ ಮಾಡ್ತಾರೆ. ಆದರೆ ಇದಕ್ಕೆ ಹೆಚ್ಚಿನ ದರಗಳು ಸೇರ್ಕೊಳ್ತವೆ. ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸೈಸ್ ಡ್ಯೂಟಿ 20%, ಹಾಗೆ ಸ್ಟೇಟ್ ಗೌರ್ಮೆಂಟ್ ವ್ಯಾಟ್ 25ರಿಂದ 30%. ಇದ್ರ ಜೊತೆಗೆ ವೆಂಡರ್ ಪ್ರಾಫಿಟ್. ಇದೆಲ್ಲ ಸೇರಿ ಅಂದಾಜು 55% ಟ್ಯಾಕ್ಸ್ ಜೊತೆಗೆ 1 ಲೀಟರ್ ಡೀಸೆಲ್ ಬೆಲೆ 90 ರೂಪಾಯಿ. ಅಂದರೆ 1 ಲೀಟರ್ ಡೀಸೆಲ್ ಬೆಲೆ ಅರ್ಧದಷ್ಟು ಕೇವಲ ಟ್ಯಾಕ್ಸ್ ಅನ್ನೇ ಪೇ ಮಾಡ್ತಾ ಇದೀವಿ. ಆದರೆ ವಿಷಯ ಏನಂತಂದರೆ, ನಮ್ಮ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಒಪ್ಪಂದ ಆಗಿದೆ. ಅದರಂತೆ ಅದೇ ಡೀಸೆಲನ್ನು ನಮ್ಮ ಭಾರತ ಬಾಂಗ್ಲಾದೇಶಕ್ಕೆ ಪ್ರತಿ ಲೀಟರ್ಗೆ ಕೇವಲ 51 ರೂಪಾಯಿನಂತೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು ಗೊತ್ತಾ? ನಾವು ಪೇ ಮಾಡ್ತಿರುವಂಥ 55% ಟ್ಯಾಕ್ಸ್. ಆದರೆ ಈ ಟ್ಯಾಕ್ಸ್ ನ್ಯಾಯನಾ? ಇದಕ್ಕೆ 2 ಉತ್ತರಗಳು ಸಿಗ್ತವೆ. ಈ ಟ್ಯಾಕ್ಸ್ ದುಡ್ಡಿಂದ ರೋಡ್ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರೇ ಹೇಳಿದ್ದಾರೆ, ನಿಮಗೆ ಒಳ್ಳೆಯ ರಸ್ತೆ ಬೇಕಿದ್ದರೆ ಟೋಲ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತ. ಎರಡನೇದು, ಹಾಗಾದರೆ ಈ ಹಣವೆಲ್ಲ ಎಲ್ಲೋಗ್ತಾ ಇದೆ? ಈ ಸರಳವಾದ ಪ್ರಶ್ನೆಯನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಸರ್ಕಾರಕ್ಕೆ ಬಹಿರಂಗವಾಗಿ ಕೇಳಿದ್ರೆ ಅಂತಂದರೆ ಕಂಗ್ರ್ಯಾಚುಲೇಷನ್, ನೀವು ದೇಶದ್ರೋಹಿ ಪಟ್ಟಕ್ಕೆ ಅರ್ಹರಾಗಿದ್ದೀರಿ ಅಂತ ಅರ್ಥ. ಭಾರತಕ್ಕೆ ಸ್ವಾಗತ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.